ಬನ್ನಿ ಬನ್ನಿ ನೀವು ಮಾಡಿಕೊಡಿ ಸ್ವಾಮಿ. ಸುಂದರಮೂರ್ತಿ ಅಂತ ನಮ್ಮ ತಮ್ಮಂದಿರು, ಆಮೇಲೆ ಮರಿಯಪ್ಪ ಅಂದ್ಬಿಟ್ಟು ಎಲ್ಲ ಈ ಸಕುಟುಂಬ ಶರಣಮಯ್ಯಪ್ಪ ಬಳೆಪೇಟೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ 54ನೇ ವರ್ಷದ ಸತತ ಮಹಾಪೂಜೆ, ತ್ರಿಮಂಡಲ ಮಹಾಪೂಜೆ ಅಂತ ಈ ಪೂಜೆ ಹೆಸರು. ಇದು ವಿಶೇಷ. ಇದು ಸಿಗೋದು ಲೈಫ್ನಲ್ಲಿ 54 ವರ್ಷ ಕಂಟಿನ್ಯೂಸ್ ಸಿಗೋದು ಎಲ್ರಿಗೂ ಸಿಗೋದಿಲ್ಲ. ಅದೇನೋ ನಮ್ಮ ಭಾಗ್ಯ. ಇಲ್ಲಿ ನಮ್ಮ ಅಣ್ಣವರಿಂದ ಇಲ್ಲಿಂದ ಸತತವಾಗಿ ನಡ್ಕೊಂಬರ್ತಾ ಇದೆ. ಇದಕ್ಕೆ ಮೂಲ ಬಂದು ನಮ್ಮ ಗುರುಸ್ವಾಮಿ ಪರಮೇಶ್ವರ ಸ್ವಾಮಿ ಅಂತ ಕೇರಳದವರು, ಅವರ ಅಮೃತ ಹಸ್ತದಿಂದ ಇಲ್ಲಿ ಶುರುವಾಯಿತು. ತದನಂತರ ನಮ್ಮ ತಾಯಿ ಜಯಮ್ಮ ಮತ್ತು ವೆಂಕಟಪ್ಪ ಅಂತ, ಅದ ನಂತರ ಹಲವಾರು ನರಸಿಂಹಸ್ವಾಮಿ ಅಂತ ಮತ್ತು ಸರ್ಕಲ್ ಸ್ವಾಮಿ ಅಂತ ಗುರುಸ್ವಾಮಿಗಳು ಪೂಜೆ ಮಾಡಿದ್ರು. ಮಲಬಾರ್ ಲಾಡ್ಜ್ ಸ್ವಾಮಿಯವರು ಅವರು ಕೂಡ ಪೂಜೆ ಮಾಡಿದ್ರು. ಈಗ ಅದೇ ಸತತವಾಗಿ ನಡ್ಕೊಬಂದು ಈ ವಿಶೇಷ, ಈ ವರ್ಷದ ವಿಶೇಷ ಏನಂದರೆ 54 ಅಂದರೆ 18 × 3 ಮಂಡಲ ಆಗುತ್ತೆ. ತ್ರಿಮಂಡಲ ಅರ್ಧ ಭಾಗ 108ರಲ್ಲಿ ಅರ್ಧ ಅಂದ್ರೂ, ಅರ್ಧ ಮಂಡಲ ಭಾಗ ಅಂದ್ರೂ 108ರಲ್ಲಿ ಇದು ಮಹಾಮಂಡಲ ಪೂಜೆ. ಇದು ಸಿಗೋದು ಭಾಳ ಅಪರೂಪ. ನಮಗೆ ಸಿಕ್ಕಿದೆ. ಭಗವಂತ ನಮಗೆ ಈ ಸೇವೆ ಮಾಡೋ ಒಂದು ಭಾಗ್ಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎಷ್ಟು ಹೇಳಿದ್ರು ಅಯ್ಯಪ್ಪನಿಗೆ ನಾವು ಚಿರುಣಿಯಾಗಿರಬೇಕು. ಜನ್ಮಾಂತರದಲ್ಲಿ ಇದೇ ರೀತಿ ನಮ್ಮ ಮನೆಯವ್ರನ್ನ ಎಲ್ಲರನ್ನೂ ಕಾಪಾಡಲಿ, ಎಲ್ಲ ಸತ ನಮ್ಮ ವಂಶದವ್ರನ್ನ ಕಾಪಾಡಲಿ ಅಂತೇಳಿ ಅಯ್ಯಪ್ಪನ ಬೇಡ್ಕೊತಿದ್ದೀನಿ. ನಿನ್ನೆ ಶುರುವಾಯಿತು. ನಿನ್ನೆ ಮಹಾಮಂಗಳಾರತಿ ಪಡಿ ಪೂಜೆ ಆಯಿತು. ಇವತ್ತು 2ನೇ ದಿನ ಬೆಳಗ್ಗೆ ಅಣ್ಣಮ್ಮ ತಾಯಿನ ಕರ್ಕೊಬಂದ್ವಿ. ಮಹಾ ವಿಶೇಷ ಇದು. ಯಾಕೆಂದರೆ ಅಮ್ಮ ಪಾರ್ವತಿ ಸ್ವರೂಪಿಣಿ, ಈ ಅಪ್ಪ ಬಂದು ಮಗ ಸ್ವರೂಪ, ತಾಯಿ ಮಗ ಇಬ್ಬರು ಸಮ್ಮಿಲನ ಆಗಿರೋದು ವಿಶೇಷ. ಇದು ಎಲ್ಲೂ ಸಿಗೋದಿಲ್ಲ ನಿಮಗೆ. ಇದು ಅಭಿಷೇಕ ನಡೀತು, ಪಂಚಾಮೃತ ಅಭಿಷೇಕ ನಡೀತು, ನೈವೇದ್ಯ ನಡೀತು, ಹಲವಾರು ಅಭಿಷೇಕಗಳು ಮಾಡಿ ಅರ್ಚನೆ, ಕುಂಕುಮಾರ್ಚನೆ ನಡೀತು. ತ್ರಿಶತಿ ನಾಮಾವಳಿ ಅಣ್ಣಮ್ಮನಿಗೆ ನಡೆಯಿತು. ಮತ್ತು ಹೆಣ್ಮಕ್ಳೆಲ್ಲ ಮಡ್ಲಕ್ಕಿ ತುಂಬಿದ್ದಾರೆ, ಮತ್ತು ಆರತಿಗಳು ಮಾಡ್ತಾ ಇದ್ದಾರೆ. ಇದು ವಿಶೇಷವಾದ ಪೂಜೆ. ಇಲ್ಲಿ ಬಂದಿರೋರಿಗೆಲ್ಲ ಇವತ್ತಿನ ಭಾಳ ವಿಶೇಷ. ಇದು ಒಂದು ಭಗವಂತನ ಹಿಂದೆ ಹೌರ ಅಂತ ಒಂದು ಸೃಷ್ಟಿ ಆಗುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಇವತ್ತಿಲ್ಲಿ ಸತ್ಯವಾಗಲೂ ಆಗಿರ್ತದೆ ಅಂತ ನಾನು ಭಾವಿಸಿರ್ತೀನಿ. ಅದು ನಮ್ಮ ಒಳಗಣ್ಣಿಂದ ನೋಡಬೇಕು, ಕಣ್ಣಿಗೆ ಕಾಣಲ್ಲ. ಹೌರ ಇವತ್ತು ಖಂಡಿತ ಸೃಷ್ಟಿಯಾಗಿದೆ. ಅದು ನೋಡಬೇಕಷ್ಟೇ ನಾವು. ಇದು ಮಹಾಭಾಗ್ಯ ಪೂಜೆ. ಇದು ಎಲ್ರಿಗೂ ಸಿಗೋದಿಲ್ಲ. ಬಳೆಪೇಟೆ ಮುಖ್ಯ ರಸ್ತೆಯಲ್ಲಿ ಕುಲಬಾಂಧವರು, ವ್ಯಾಪಾರಸ್ಥರು, ನಮ್ಮ ವರ್ತಕರು, ಮಂಡಿಪೇಟೆಯಲ್ಲಿ ಇರೋ ವರ್ತಕರು, ಮಾರ್ಕೆಟಲ್ಲಿರೋ ಹೂವಿನ ವರ್ತಕರು, APMC ಹಾಲಿನ ವರ್ತಕರು ಸೇರಿ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. 54ನೇ ವರ್ಷ. ಸ್ವಾಮಿ ಶರಣಮಯ್ಯಪ್ಪ ಅಂತ ಯಾವ ಟೈಮಲ್ಲಿ ಏನಾಗುತ್ತೋ, ಏನು ಅಂದ್ಕೊಂಡಿರ್ತೀವೋ ಅದು ನಮ್ಗೆ ಗೊತ್ತಿಲ್ಲ. ಭಗವಂತ ಒಂದು ದಾರಿ ತೋರಿಸ್ತಾನೆ.